ಸಾಕಷ್ಟು ಸಂಘರ್ಷದ ಬಳಿಕ ಈಗ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಸಿದ್ಧತೆ ನಡೆದಿದೆ. ಹೈಕೋರ್ಟ್ ಮಧ್ಯಸ್ಥಿಕೆಯಲ್ಲಿ ಪಥಸಂಚಲನಕ್ಕೆ ಅನುಮತಿ ಸಿಕ್ಕಿರೋದು. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಸಕಲ ಸಿದ್ಧತೆಗಳು ನಡೆದಿರೋದು. ಹೈಕೋರ್ಟ್ ಸೂಚನೆಯಂತೆ 300 ಗಣವೇಷಧಾರಿಗಳಿಂದ ಇವತ್ತು ಪರೇಡ್ ನಡೆಯುತ್ತೆ. 50 ಜನ ಘೋಷ ಸೇರಿ ಒಟ್ಟು 350 ಜನ ಪಥಸಂಚಲನದಲ್ಲಿ ಭಾಗಿಯಾಗ್ತಾರೆ. ಚಿತ್ತಾಪುರ ಪಟ್ಟಣದಲ್ಲಿ ಸುಮಾರು 2 ಕಿಲೋಮೀಟರ್ ವರೆಗೆ ಸಾಗಲಿರುವ ಆರ್ಎಸ್ಎಸ್ ಪಥಸಂಚಲನ. ಆರ್ಎಸ್ಎಸ್ ಪಥಸಂಚಲನಕ್ಕೆ ವಿರೋಧ ವ್ಯಕ್ತಪಡಿಸಿದ್ದ ಸಂಘಟನೆಗಳು ಸದ್ಯ ಸೈಲೆಂಟ್ ಆಗಿದ್ದಾವೆ. ಹೈಕೋರ್ಟ್ ಸೂಚನೆ ಮೇರೆಗೆ ಸೈಲೆಂಟ್ ಆಗಿರೋದು ಸಂಘಟನೆಗಳು. ಅನುಮತಿ ಕೋರಿದ್ದ ಇತರೆ ಸಂಘಟನೆಗಳಿಂದ ಪರ್ಯಾಯವಾಗಿ ನವೆಂಬರ್ 26ರಂದು ಸಂವಿಧಾನ ಸಮರ್ಪಣಾ ದಿನ ಆಚರಣೆ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಆರ್ಎಸ್ಎಸ್ ಪಥಸಂಚಲನೆ ಹಿನ್ನೆಲೆ ಚಿತ್ತಾಪುರದಲ್ಲಿ ವ್ಯಾಪಕ ಪೊಲೀಸ್ ಬಂದೋಬಸ್ತ್ ಕೈಗೊಂಡಿರೋದು. ಸಚಿವ ಪ್ರಿಯಾಂಕ್ ಖರ್ಗೆ ಮತಕ್ಷೇತ್ರ ಚಿತ್ತಾಪುರದಲ್ಲಿ ಇವತ್ತು ಆರ್ಎಸ್ಎಸ್ ಪಥಸಂಚಲನ ನಡೆಯುತ್ತೆ. ಆರ್ಎಸ್ಎಸ್ ಪಥಸಂಚಲನ ಹಿನ್ನೆಲೆ ವ್ಯಾಪಕ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ನಾವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ನಗರದ ಪ್ರಮುಖ ರಸ್ತೆಗಳಲ್ಲಿ ಪೊಲೀಸರು ರೂಟ್ ಮಾರ್ಚ್ ನಡೆಸಿದ್ದಾರೆ. ಡಿವೈಎಸ್ಪಿ ಶಂಕರಗೌಡ ಪಾಟೀಲ್ ನೇತೃತ್ವದಲ್ಲಿ ಪೊಲೀಸರು ರೂಟ್ ಮಾರ್ಚ್ ಮಾಡಿರೋದು. ಹೈಕೋರ್ಟ್ ಮಧ್ಯಸ್ಥಿಕೆಯಲ್ಲಿ ಕಲಬುರಗಿ ಜಿಲ್ಲಾಡಳಿತ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿಯನ್ನ ಕೊಟ್ಟಿದೆ. ಚಿತ್ತಾಪುರ ಪಟ್ಟಣದ ಬಜಾಜ್ ಕಲ್ಯಾಣ ಮಂಟಪದಿಂದ ಇಂದು ಮಧ್ಯಾಹ್ನ 3:30ರಿಂದ ಪಥಸಂಚಲನ ಪ್ರಾರಂಭವಾಗುತ್ತೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರಣಯ್ಯ. ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸಾಕಷ್ಟು ಜಟಾಪಟಿಗಳ ಮಧ್ಯೆ ಕೊನೆಗೂ ಕೂಡ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಸಿದ್ಧತೆ ನಡೀತಾ ಇದೆ. ಶರಣಯ್ಯ, ಹೇಗಿದೆ ಸಿದ್ಧತೆ ಹಾಗಾದ್ರೆ? ಹೌದು ನಯನ, ಬರೋಬ್ಬರಿ 1 ತಿಂಗಳ ಕಾಲ ತೀವ್ರ ಜಟಾಪಟಿಯ ನಂತರ ಕಡೆಗೂ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಅವಕಾಶ ಸಿಕ್ಕಿರುವಂತದ್ದು. ಹೈಕೋರ್ಟಿನ ಮಧ್ಯಸ್ಥಿಕೆಯಲ್ಲಿ ಕಲಬುರಗಿ ಜಿಲ್ಲಾಡಳಿತ ಕಡೆಗೂ ಒಪ್ಪಿಗೆ ನೀಡಿರುವಂತಹ ಕಾರಣಕ್ಕಾಗಿ ಇವತ್ತು ಮಧ್ಯಾಹ್ನ 3:30ರಿಂದ ಆರ್ಎಸ್ಎಸ್ ಪಥ ಸಂಚಲನ ಶುರುವಾಗ್ತದೆ. ಒಂದು ಕಡೆ ಆರ್ಎಸ್ಎಸ್ ಕಾರ್ಯಕರ್ತರು ತಮ್ಮ ಪಥ ಸಂಚಲನಕ್ಕಾಗಿ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರುವಂತದ್ದು ಒಂದ್ ಕಡೆ ಕಂಡು ಬರ್ತಾ ಇದ್ರೆ, ಇನ್ನೊಂದ್ ಕಡೆ ಜಿಲ್ಲಾಡಳಿತಕ್ಕೂ ಕೂಡ ಇದೊಂದು ಸವಾಲಿನ ಕೆಲಸ. ಯಾಕೆಂತ ಹೇಳಿದ್ರೆ ಸುಮಾರು 10 ಸಂಘಟನೆಯವರು ನಮಗೂ ಕೂಡ ಆರ್ಎಸ್ಎಸ್ ನಡೆಸುವಂತಹ ದಿನವೇ ಪಥ ಸಂಚಲನಕ್ಕೆ ಅವಕಾಶ ಕೊಡಿ ಅಂತ ಕೇಳಿಕೊಂಡಿದ್ವು. ಅದಾದ ನಂತರವೇ ಬಿಕ್ಕಟ್ಟು ಸೃಷ್ಟಿಯಾಗಿರುವಂತದ್ದು. ಆದ್ರೆ ಹೈಕೋರ್ಟ್ ನಿರ್ದೇಶನದ ನಂತರ ಎಲ್ಲವೂ ಕೂಡ ಸುಸೂತ್ರವಾಗಿದೆ. ಉಳಿದ ಸಂಘಟನೆಯವರು ಕೂಡ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಅಡ್ಡಿ ವ್ಯಕ್ತಪಡಿಸದೇ ಇರುವಂತಹ ನಿರ್ಣಯವನ್ನ ಕೈಗೊಂಡಿವೆ. ಆದಾಗ್ಯೂ ಕೂಡ ಮುಂಜಾಗ್ರತಾ ಕ್ರಮವಾಗಿ ಚಿತ್ತಾಪುರ ಪಟ್ಟಣದಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೆಯಬಾರದು, ಎಲ್ಲವೂ ಕೂಡ ಶಾಂತಿಯುತವಾಗಿ ನಡೆಯಬೇಕು ಅನ್ನುವಂತಹ ಕಾರಣಕ್ಕಾಗಿ 1500ಕ್ಕೂ ಹೆಚ್ಚು ಕಲಬುರಗಿ ಮಾತ್ರ ಅಲ್ಲ ಅಕ್ಕಪಕ್ಕದ ಜಿಲ್ಲೆಗಳಿಂದಲೂ ಕೂಡ ಪೊಲೀಸ್ ಪೊಲೀಸನ್ನ ಕಲಬುರಗಿ ಚಿತ್ತಾಪುರಕ್ಕೆ ಕರೆಸಿಕೊಳ್ಳಲಾಗಿರುವಂತದ್ದು. ಮುಂಜಾಗ್ರತಾ ಕ್ರಮವಾಗಿ ಚಿತ್ತಾಪುರ ಪಟ್ಟಣದಾದ್ಯಂತ ವ್ಯಾಪಕ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಮಧ್ಯಾಹ್ನ 3:30ರಿಂದ ಅಲ್ಲಿನ ಚಿತ್ತಾಪುರ ಪಟ್ಟಣದಲ್ಲಿರುವಂತಹ ಬಜಾಜ್ ಕಲ್ಯಾಣ ಮಂಟಪದಿಂದ ಆರ್ಎಸ್ಎಸ್ ಪಥ ಸಂಚಲನ ಶುರುವಾಗ್ತದೆ. ಸುಮಾರು 2 ಗಂಟೆಗಳ ಕಾಲ 2 ಕಿಲೋಮೀಟರ್ ವರೆಗೂ ಆರ್ಎಸ್ಎಸ್ ಪಥ ಸಂಚಲನ ನಡೀತದೆ. 300 ಕಾರ್ಯಕರ್ತರು ಗಣವೇಷಧಾರಿಗಳು ಮಾತ್ರ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನುವಂತಹ ನಿರ್ದೇಶನ ಒಂದ್ ಕಡೆ ಇದೆ. ಸುಮಾರು 50 ಜನ ಬ್ಯಾಂಡ್ನವರು ಕೂಡ ಭಾಗವಹಿಸಬಹುದಾದಂತದ್ದು. ಒಟ್ಟಾರೆ ಸುಮಾರು 1 ತಿಂಗಳ ಬಿಕ್ಕಟ್ಟಿನ ನಂತರ ಚಿತ್ತಾಪುರದಲ್ಲಿ ಅನುಮತಿ ಸಿಕ್ಕಿರುವಂತಹ ಹಿನ್ನೆಲೆಯಲ್ಲಿ ಆರ್ಎಸ್ಎಸ್ ಕೂಡ ಇದನ್ನು ಐತಿಹಾಸಿಕ ಕ್ಷಣವಾಗಿಸುವ ದಿಕ್ಕಿನಲ್ಲಿ ಸಾಕಷ್ಟು ಸಿದ್ಧತೆಗಳನ್ನ ಕೈಗೊಳ್ತಾ ಇದೆ. ಮತ್ತೊಂದು ಕಡೆ ವ್ಯಾಪಕ ಪೊಲೀಸ್ ಬಂದೋಬಸ್ತ್ ಕೂಡ ಕೈಗೊಳ್ಳಲಾಗ್ತಾ ಇರುವಂತದ್ದು. ನಯನ, ಓಕೆ, ಒಂದ್ ಕಡೆ ಬೇರೆ ಬೇರೆ ಸಂಘಟನೆಗಳು ಕೂಡ ನಾವು ಪಥಸಂಚಲನ ಮಾಡಬೇಕು, ಸಂವಿಧಾನ ದಿನಾಚರಣೆಯ ಆಚರಣೆ ಮಾಡಬೇಕು ಅಂತ ಹೇಳ್ತಾ ಇದ್ವು. ಅದೆಲ್ಲಕ್ಕೂ ಕೂಡ ಹೈಕೋರ್ಟ್ ತೀರ್ಪಿನಂತೆ ಈಗ ಮತ್ತೊಂದು ದಿನ ಮಾಡೋದಕ್ಕೆ ಒಂದು ಅವಕಾಶವನ್ನ ಕೊಡಲಾಗಿದೆ. ಅದರ ಜೊತೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಈಗ ಸೈಲೆಂಟ್ ಆಗಿರೋದು. ಸೊ ಹೇಗಿದೆ ಅಲ್ಲಿನ ಪರಿಸ್ಥಿತಿ? ಹೌದು ನನ್ನ, ವಾಸ್ತವವಾಗಿ ಈ ಬಿಕ್ಕಟ್ಟು ಸೃಷ್ಟಿಯಾಗಿರುವಂತದ್ದು ಪ್ರಿಯಾಂಕ ಖರ್ಗೆ ಮತ್ತು ಆರ್ಎಸ್ಎಸ್ ನಡುವಿನ ತಿಕ್ಕಾಟ ಏನು ಶುರುವಾಯಿತು. ಆರ್ಎಸ್ಎಸ್ ಬಗ್ಗೆ ಪ್ರಿಯಾಂಕ ಖರ್ಗೆ ಅವರು ಸಿಎಂ ಅವರಿಗೆ ಪತ್ರ ಬರೆದ್ರು. ಅದಾದ ನಂತರ ಮಹಾರಾಷ್ಟ್ರದಲ್ಲಿರುವಂತಹ ಒಬ್ಬ ವ್ಯಕ್ತಿ ಪ್ರಿಯಾಂಕ ಖರ್ಗೆ ಅವರಿಗೆ ಕರೆ ಮಾಡಿ ನಾನು ಆರ್ಎಸ್ಎಸ್ ನವನು, ಜೊತೆಗೆ ಕೆಲವು ಅವಾಚ್ಯ ಶಬ್ದಗಳನ್ನ ನಿಂದಿಸುವಂತದ್ದು, ಬೆದರಿಕೆ ಹಾಕುವಂತಹ ಕೆಲಸ ಕೂಡ ಆಯ್ತು. ಆತನನ್ನ ಅರೆಸ್ಟ್ ಕೂಡ ಮಾಡಲಾಯ್ತು. ಇದು ಬಿಕ್ಕಟ್ಟಿನ ಆರಂಭ ಅಂತ ಹೇಳ್ಬೇಕಾಗ್ತದೆ. ಅದಾದ ನಂತರ ಆರ್ಎಸ್ಎಸ್ ನವರು ಯೂಶುವಲಿ ಬೇರೆ ಕಡೆ 100 ವರ್ಷ ಆಗಿದೆ ತಮ್ಮ ಸಂಘಟನೆಗೆ ಅನ್ನುವಂತಹ ಕಾರಣಕ್ಕಾಗಿ ರಾಜ್ಯಾದ್ಯಂತ ದೇಶಾದ್ಯಂತ ಏನು ಪಥಸಂಚಲನಗಳನ್ನು ನಡೆಸ್ತಾ ಇದ್ರು. ಅದೇ ರೀತಿ ಚಿತ್ತಾಪುರದಲ್ಲೂ ಕೂಡ ಪಥಸಂಚಲನಕ್ಕೆ ದಿನಾಂಕವನ್ನ ನಿಗದಿಪಡಿಸಿಕೊಂಡಿದ್ರು. ಕಳೆದ ತಿಂಗಳ 19ನೇ ತಾರೀಕು ಮಾಡಬೇಕು ಅನ್ನುವಂಥದ್ದು ಅವರ ಉದ್ದೇಶ ಆಗಿತ್ತು.
ಆದ್ರೆ ಯಾವಾಗ ಪ್ರಿಯಾಂಕಾ ಖರ್ಗೆ ಮತ್ತು RSS ನಡುವಿನ ತಿಕ್ಕಾಟ ಶುರುವಾಯಿತು, ಇದು ಇಬ್ಬರಿಗೂ ಕೂಡ ಒಂದ್ ರೀತಿ ಪ್ರತಿಷ್ಠೆಯ ಪ್ರಶ್ನೆಯಾಗಿ ಪರಿಣಮಿಸಿತು. RSS ನವರು ಚಿತ್ತಾಪುರ ಪಟ್ಟಣದಾದ್ಯಂತ ಕೇಸರಿಮಯವನ್ನಾಗಿ ಮಾಡ್ಕೊಂಡಿದ್ರು. 19ನೇ ತಾರೀಕು ಪಥಸಂಚಲನ ಕಳೆದ ತಿಂಗಳು ನಡೆಯಬೇಕಿತ್ತು. 18ನೇ ತಾರೀಕು ಪುರಸಭೆಯವರು ಅನುಮತಿಯನ್ನ ನಿರಾಕರಣೆ ಮಾಡ್ತಾರೆ. ಜೊತೆಗೆ ಅಲ್ಲಿ RSS ಕಾರ್ಯಕರ್ತರು ಅಂಟಿಸಿರುವಂತಹ ಬಾವುಟ ಬ್ಯಾನರ್ಗಳೆಲ್ಲವೂ ಕೂಡ ತೆರವುಗೊಳಿಸುವಂತಹ ಕೆಲಸ ಆಗ್ತದೆ. ಅದಾದ ನಂತರ ಉಳಿದ 10 ಸಂಘಟನೆಯವರು ನಮಗೂ ಕೂಡ ಅವಕಾಶ ಕೊಡಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾಯ್ತು. ನ್ಯಾಯಾಲಯದ ಮೆಟ್ಟಿಲು ಕೂಡ ಈ ಪ್ರಕರಣ ಹತ್ತಿದ್ದಾಯ್ತು. ಅಂತಿಮವಾಗಿ ಎಲ್ಲವೂ ಕೂಡ ಸುಖಾಂತ್ಯಗೊಂಡಿರುವಂತದ್ದು. ಇದೀಗ ಎಲ್ಲಾ 10 ಸಂಘಟನೆಯವರು ಕೂಡ ನ್ಯಾಯಾಲಯದ ನಿರ್ದೇಶನಕ್ಕೆ ತಲೆಬಾಗಿ ನಾವು ಬೇರೊಂದು ದಿನ ಪಥಸಂಚಲನದ ರೂಪದಲ್ಲಿ, ಅಂದ್ರೆ ಸಂವಿಧಾನದ ರಕ್ಷಣೆಯ ರೂಪದಲ್ಲಿ ಒಂದು ಕಾರ್ಯಕ್ರಮವನ್ನ ಮಾಡ್ತೀವಿ. ಆದ್ರೆ ಇವತ್ತಿನ ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸುವಂತಹ ಯಾವುದೇ ಉದ್ದೇಶ ನಮ್ಮಲ್ಲಿಲ್ಲ ಅನ್ನುವಂತಹ ಸ್ಪಷ್ಟ ಸಂದೇಶ ಆ ಭಾಗದಿಂದಲೂ ಕೂಡ ಹೊರಬಂದಿರುವ ಹಿನ್ನೆಲೆಯಲ್ಲಿ ಒಂದ್ ರೀತಿ ನಿರಾಳವಾಗಿದೆ ಚಿತ್ತಾಪುರನ ಪರಿಸ್ಥಿತಿ. ಸಾರ್ವಜನಿಕರು ಕೂಡ ಅಲ್ಲಿ ಯಾವುದೇ ಸಂಘರ್ಷದ ವಾತಾವರಣ ಇಲ್ಲ ಅನ್ನುವಂತಹ ನೆಮ್ಮದಿಯಿಂದಿದ್ದಾರೆ. ಆದಾಗ್ಯೂ ಕೂಡ ಪೊಲೀಸ್ ಬಂದೋಬಸ್ತ್ ಮಾತ್ರ ಚಿತ್ತಾಪುರ ಪಟ್ಟಣದಲ್ಲಿ ವ್ಯಾಪಕಗೊಳಿಸಲಾಗಿರುವಂತದ್ದು. ಇದರಲ್ಲಿ ಯಾರು ಗಳಿಸ್ಕೊಂಡ್ರು ಯಾರು ಕಳ್ಕೊಂಡ್ರು ಅನ್ನುವಂಥದ್ದು ಬೇರೆ ವಿಚಾರ. ಒಟ್ಟಾರೆ ಚಿತ್ತಾಪುರ ಪಟ್ಟಣದಲ್ಲಿ ನಡೀತಿರುವಂತಹ ಪಥಸಂಚಲನಕ್ಕೆ ಯಾವುದೇ ರೀತಿಯಾದಂತಹ ಅಡ್ಡಿ ವಾತಾವರಣ ಇವತ್ತು ಇಲ್ಲ. RSS ನವರು ಕೂಡ ಈ ಕ್ಷಣವನ್ನ ಐತಿಹಾಸಿಕವಾಗಿಸುವ ನಿಟ್ಟಿನಲ್ಲಿ ಸಾಕಷ್ಟು ಸಿದ್ಧತೆಗಳನ್ನ ಕೈಗೊಳ್ತಾ ಇದ್ದಾರೆ. ನಯನ, ಥ್ಯಾಂಕ್ ಯು ಶರಣಯ್ಯ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.